ವಿಶ್ವದರ್ಶನ ಎಜುಕೇಷನ್ ಸೊಸೈಟಿಯ ಡಾಕ್ಟರ್ ವಿಜಯ ಸಂಕೇಶ್ವರ್ ಮೀಡಿಯಾ ಸ್ಕೂಲ್ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಕಾರ್ಗಿಲ್ ಕದನ ಕಥನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಾಗರಾಜ್ ಪಡ್ಗಾರ್. ಕಾರ್ಗಿಲ್ ಎಂದಾಕ್ಷಣ ಪ್ರತಿಯೊಬ್ಬ ಭಾರತೀಯನಿಗೂ ಸಹ ಮೈನವಿರೇಳುತ್ತದೆ. 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಈ ಯುದ್ಧದಲ್ಲಿ ನಮ್ಮ ಸೈನಿಕರು ಕೆಚ್ಚೆದೆಯಿಂದ ಹೋರಾಡಿ ವಿಜಯವನ್ನ ಸಾಧಿಸಿದರು. ಆದರೆ ಈ ಯುದ್ಧದಲ್ಲಿ ನಮ್ಮ 527 ಸೈನಿಕರನ್ನ ಕಳೆದುಕೊಳ್ಳಬೇಕಾಗಿ ಬಂದದ್ದು ದುಃಖದ ಸಂಗತಿಯಾಗಿದೆ. ಕಾರ್ಗಿಲ್ ಬೇಸಿಗೆಯಲ್ಲಿ ತಂಪು ಹವೆ ಮತ್ತು ಶೀತ ವಾತಾವರಣದಿಂದ ಒಮ್ಮೊಮ್ಮೆ -48 ಡಿಗ್ರಿ ಉಷ್ಣಾಂಶದವರೆಗೂ ಇಳಿಯುತ್ತದೆ. ವರ್ಷವಿಡೀ ಕಾರ್ಗಿಲ್ ಅನ್ನ ಕಾಯುವ ಸೈನಿಕರು ಈ ಸಮಯದಲ್ಲಿ ದ್ರಾಸ್ ಸೆಕ್ಟರ್ ನತ್ತ ಮುಖ ಮಾಡುತ್ತಾರೆ. ಹಾಗಾದ್ರೆ ಸದಾಕಾಲ ಈ ಪ್ರದೇಶವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ಸೈನಿಕರು ಯಾವ ಕಾರಣಕ್ಕಾಗಿ ಆ ಸಮಯದಲ್ಲಿ ಬೇರೆಡೆ ಹೋಗಿದ್ರು? ಹಿಮಾಚ್ಛಾದಿತ ಪರ್ವತ ಶ್ರೇಣಿಗಳು ಹಾಗೂ ಕಣಿವೆಗಳನ್ನ ಹೊಂದಿರುವ ಕಾರ್ಗಿಲ್ ಪ್ರದೇಶದಲ್ಲಿ ಏಪ್ರಿಲ್ ಮೇ ಸಮೀಪಿಸುತ್ತಿದ್ದಂತೆ ವಿಪರೀತ ಹಿಮಪಾತವಾಗುವುದರಿಂದ ಬದುಕೋದು ನಿಜಕ್ಕೂ ಕಷ್ಟನೇ. ಹೀಗಾಗಿ ಈ ಸಮಯದಲ್ಲಿ ಎರಡೂ ದೇಶಗಳು ತಮ್ಮ ಸೇನೆಯನ್ನ ಹಿಂದಕ್ಕೆ ಕರೆಸಿಕೊಂಡು ಹಿಮಪಾತ ಮುಗಿದ ನಂತರ ಕಳುಹಿಸೋದು ರೂಢಿಯಲ್ಲಿತ್ತು. 1971ರ ಶಿಮ್ಲಾ ಒಪ್ಪಂದದ ಪ್ರಕಾರ ಆ ಪ್ರದೇಶದಲ್ಲಿ ಎರಡೂ ದೇಶಗಳ ಮಧ್ಯೆ ಗಡಿ ನಿಯಂತ್ರಣ ರೇಖೆ ಇರುವುದರಿಂದ ಪಾಕ್ ಸೈನ್ಯ ಅದನ್ನ ಉಲ್ಲಂಘನೆ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕದು ಎಂಬ ನಂಬಿಕೆ ಭಾರತೀಯರದ್ದು. ಇದೇ ಸಂದರ್ಭವನ್ನು ಬಳಸಿಕೊಂಡಂತಹ ಕುತಂತ್ರಿ ಪಾಕಿಸ್ತಾನ ಗಡಿ ನಿಯಂತ್ರಣ ರೇಖೆಯನ್ನು ಉಲ್ಲಂಘನೆ ಮಾಡಿ ಕಾರ್ಗಿಲ್ ಅನ್ನು ಆಕ್ರಮಿಸಿತು. ಶಿಮ್ಲಾ ಒಪ್ಪಂದವನ್ನು ಪಾಕಿಸ್ತಾನ ಉಲ್ಲಂಘಿಸಿ ಕಾರ್ಗಿಲ್ಗೆ ನುಸುಳುವ ಸಾಹಸಕ್ಕೆ ಕೈ ಹಾಕದು ಎಂಬ ಭರವಸೆ ನಮ್ಮ ಸೈನಿಕರದ್ದು. ಪಾಕಿಸ್ತಾನ ಸೈನಿಕರು ಗಡಿಯನ್ನ ದಾಟಿ ಒಳ ನುಸುಳಿದ್ದಾರೆ ಎಂಬ ಸುದ್ದಿ 1999 ಮೇ 3ರಂದು ಕುರಿಗಾಹಿಗಳ ಮೂಲಕ ತಿಳಿದು ಬಂದಿತ್ತು. ಇದನ್ನ ಖಚಿತಪಡಿಸಿಕೊಳ್ಳಲು ಕ್ಯಾಪ್ಟನ್ ಸೌರಭ್ ಕಾಲಿಯ ನೇತೃತ್ವದಲ್ಲಿ 5 ಸೈನಿಕರು ಅಲ್ಲಿಗೆ ತೆರಳಿದರು. ಕಾರ್ಗಿಲ್ಗೆ ಬಂದ ಭಾರತೀಯ ಸೈನಿಕರಿಗೆ ಪಾಕ್ ನೀಡಿದ ಹಿಂಸೆಯನ್ನ ಕೇಳಿದರೆ ಎದೆಯಲ್ಲಿ ಆಕ್ರೋಶದ ಜೊತೆಗೆ ಕಣ್ಣಂಚಲ್ಲಿ ನೀರು ಜಾರಿದರೂ ಆಶ್ಚರ್ಯವೇನಿಲ್ಲ. ಹೀಗೆ ಬಂದ ಭಾರತೀಯ ಸೈನಿಕರನ್ನು ವಶಕ್ಕೆ ಪಡೆದುಕೊಂಡ ಪಾಕ್ ಸೈನಿಕರು ಅವರ ಜೊತೆ ನಡೆಸಿದ ಕ್ರೌರ್ಯ ಶಬ್ದಗಳಿಗೆ ನಿಲುಕದಂತದ್ದು. ನಮ್ಮ ಸೈನಿಕರ ಕಣ್ಣು ಗುಡ್ಡೆಗಳನ್ನ ಕಿತ್ತು ಕಿವಿಗಳನ್ನ ಕತ್ತರಿಸಿದ್ದರು. ಹೀಗೆ ಅವರ ದೇಹಗಳನ್ನ ಛಿದ್ರ ಮಾಡಿ ಭಾರತಕ್ಕೆ ರವಾನಿಸಿದರು. ಪಾಕಿಗಳ ಈ ರಾಕ್ಷಸಿ ಕೃತ್ಯಕ್ಕೆ ಬಲಿಯಾದವರೇ ಕ್ಯಾಪ್ಟನ್ ಸೌರಭ್ ಕಾಲಿಯ ಸಿಪಾಯಿಗಳಾದ ಅರ್ಜುನ್ ರಾಮ್, ಭಿಖಾರಾಮ್, ಮೂಲರಾಮ್, ನರೇಶ್ ಸಿಂಗ್ ಮತ್ತು ಬನ್ವರ್ ಲಾಲ್ ಬಂಗಾರಿಯಾ. ಪಾಕಿಗಳ ಈ ಅಮಾನವೀಯ ಕೃತ್ಯ ದೇಶದಲ್ಲಿ ಆಕ್ರೋಶದ ಅಲೆಯನ್ನೇ ಎಬ್ಬಿಸಿತು. ತಕ್ಷಣವೇ ಭಾರತೀಯ ಸೈನ್ಯ ಪಾಕ್ ಸೇನೆಗೆ ತಕ್ಕ ಪ್ರತ್ಯುತ್ತರ ನೀಡಲು ಸಜ್ಜಾಯಿತು. ದೇಶಗಳ ನಡುವೆ ಎಷ್ಟೇ ವೈರತ್ವವಿದ್ದರೂ ಯುದ್ಧಗಳಲ್ಲಿ ಸೆರೆ ಸಿಕ್ಕ ಸೈನಿಕರನ್ನ ಈ ರೀತಿಯಾಗಿ ಕ್ರೂರವಾಗಿ ಹಿಂಸಿಸಿ ಹತ್ಯೆಗೈಯುವುದು ಜಾಗತಿಕ ರಾಷ್ಟ್ರಗಳು ಒಪ್ಪಿಕೊಂಡಂತಹ ಜಿನೆವಾ ಒಪ್ಪಂದಕ್ಕೂ ವಿರೋಧವಾಗಿತ್ತು. ಭಾರತದ ಅಂದಿನ ಸೇನಾ ಮುಖ್ಯಸ್ಥ ವೇದ್ ಪ್ರಕಾಶ್ ಮಲ್ಲಿಕ್ ಅವರು ಸೇನೆಯ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಭಾರತದ ಕಾರ್ಯತಂತ್ರದ ಬಗ್ಗೆ ನಿರ್ಧರಿಸಿದರು. ಭಾರತ ಮತ್ತು ಪಾಕ್ ನಡುವೆ ಅಧಿಕೃತವಾಗಿ ಯುದ್ಧ ಶುರುವಾಗುವ ಮುನ್ನವೇ ಪಾಕ್ ಸೈನಿಕರು ಕಾರ್ಗಿಲ್ನ ಆಸುಪಾಸಿನ ಪ್ರದೇಶಗಳಾದ ಕಕ್ಸಾರ್, ಬಟಾಲಿಕ್ ಸೆಕ್ಟರ್, ಚೋರ್ಬಟ್ಲಾ, ಸಿಯಾಚಿನ್ ಪ್ರದೇಶ, ಟರ್ಟೋಕ್ ಈ ಎಲ್ಲಾ ಪ್ರದೇಶಗಳಲ್ಲಿ ಪಾಕ್ ತನ್ನ ಹಿಡಿತವನ್ನ ಸಾಧಿಸಿತು. ಸುಮಾರು 1300 ಚದರ ಕಿಲೋಮೀಟರ್ ಪ್ರದೇಶವನ್ನ ಆಕ್ರಮಿಸಿತು.
ಒಂದೆಡೆ ಕಡಿದಾದ ಪರ್ವತ ಶ್ರೇಣಿಗಳು, ಮತ್ತೊಂದೆಡೆ ಎತ್ತರದ ಪ್ರದೇಶದಲ್ಲಿ ನೆಲೆ ನಿಂತು ದಾಳಿ ನಡೆಸುತ್ತಿರುವ ಶತ್ರು ಸೈನಿಕರು. ಇಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಭಾರತೀಯ ಸೈನ್ಯ ಮುಂದುವರಿಯಿತು. ಈಗ ಅಷ್ಟು ಸುಲಭವಾಗಿ ಮರುವಶಪಡಿಸಿಕೊಳ್ಳುವ ಪ್ರದೇಶ ಕಾರ್ಗಿಲ್ ಆಗಿರಲಿಲ್ಲ. ಪರ್ವತವನ್ನೇರಿ ಶತ್ರುಗಳನ್ನ ಸದೆಬಡಿಯಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಭಾರತ ತನ್ನೆಲ್ಲ ಬಲವನ್ನು ಅಂದರೆ ವಾಯುಪಡೆ, ಭೂಪಡೆ ಮತ್ತು ನೌಕಾಪಡೆ ಮೂಲಕ ಪಾಕಿಸ್ತಾನ ಸೈನ್ಯಕ್ಕೆ ಭೀತಿ ಹುಟ್ಟಿಸಿತು. ಮೇ 28ರಂದು ಭಾರತೀಯ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊಡೆದುರುಳಿಸಿತು. ಇದರಿಂದ 4 ಸೈನಿಕರು ಪ್ರಾಣ ತೆತ್ತರು. ಯುದ್ಧ ಮುಂದುವರೆದಂತೆ ಭಾರತ ಸೇನೆ ಒಂದೊಂದೇ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಮುಂದೆ ಸಾಗಿತು. ವಿಜಯದ ಮೆಟ್ಟಿಲನ್ನ ಒಂದೊಂದಾಗಿ ಹತ್ತುತ್ತಾ ಸಾಗಿದ ಭಾರತದ ಸೈನಿಕರು ಟೈಗರ್ ಹಿಲ್ನಲ್ಲಿ 10 ಪಾಕಿ ಸೈನಿಕರನ್ನ ಕೊಲ್ಲುವ ಮೂಲಕ ಆ ಪ್ರದೇಶವನ್ನ ವಶಪಡಿಸಿಕೊಂಡಿತು. ಆದರೆ ಇದರಲ್ಲಿ ಭಾರತೀಯ 5 ವೀರ ಯೋಧರು ಹುತಾತ್ಮರಾದದ್ದು ವಿಷಾದನೀಯ. ಪಾಕ್ ಆಕ್ರಮಿಸಿಕೊಂಡಿದ್ದ ಎಲ್ಲಾ ಜಾಗವನ್ನ ವಶಪಡಿಸಿಕೊಳ್ಳುತ್ತಾ ಭಾರತೀಯ ಸೇನೆ ವಿಜಯ ಯಾತ್ರೆಯನ್ನ ಮುಂದುವರೆಸಿತು. ಆಕ್ರಮಣಕಾರರನ್ನ ತೆರವುಗೊಳಿಸಲು 250 ಫಿರಂಗಿ ಬಂದೂಕುಗಳನ್ನ ತರಿಸಿತು. ಇದರಿಂದ ಭೂಪ್ರದೇಶದಲ್ಲಿ ದಾಳಿ ನಡೆಸಲು ಸಹಕಾರಿಯಾಗುವ ಬೋಫರ್ಸ್ ಫೀಲ್ಡ್ ಹೋವಿಲ್ಚರ್ ಬಂದೂಕುಗಳನ್ನ ಹಾಗೂ ಬೋಫರ್ಸ್ ಫಿರಂಗಿಗಳನ್ನ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಯಿತು. ಎದುರಾಳಿಗಳ ಗುಂಡಿಗೆ ಎದೆಗುಂದದ ಭಾರತ ಸೇನೆ ಪಾಕ್ ಹಿಡಿತದಲ್ಲಿದ್ದ ಒಂದೊಂದೇ ಪ್ರದೇಶಗಳನ್ನು ಹಿಂಪಡೆದುಕೊಳ್ಳುತ್ತಾ ವಿಜಯದ ಪತಾಕೆಯನ್ನ ಹಾರಿಸಿತು. ಅಂತಿಮವಾಗಿ ಜುಲೈ 26ರಂದು ನಿರ್ಣಾಯಕ ವಿಜಯವನ್ನು ಸಾಧಿಸಿತು. ಈ ಮೂಲಕ ಸದಾ ಮಗ್ಗುಲ ಮುಳ್ಳಾಗಿರುವ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತವನ್ನು ನೀಡಿತು. ಈ ಸಂದರ್ಭದಲ್ಲಿ ಗಡಿ ನಿಯಂತ್ರಣಾ ರೇಖೆಯನ್ನ ಉಲ್ಲಂಘನೆ ಮಾಡಿ ಯುದ್ಧ ಪ್ರಚೋದನೆ ಮಾಡಿದ್ದ ಪಾಕಿಸ್ತಾನವು ಹಲವು ದೇಶಗಳಿಂದ ಟೀಕೆಗೊಳಪಟ್ಟಿತು. ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಯುದ್ಧವನ್ನ ಪ್ರಚೋದಿಸಿದ್ದಕ್ಕಾಗಿ ಪಾಕಿಸ್ತಾನವು ಇತರ ದೇಶಗಳಿಂದ ತೀವ್ರವಾದ ಟೀಕೆಗೊಳಪಟ್ಟಿತು. ಭಾರತದ ಪ್ರತಿ ದಾಳಿ ವೇಗವನ್ನ ಪಡೆಯುತ್ತಿದ್ದಂತೆ ಪಾಕಿಸ್ತಾನದ ಪ್ರಧಾನಿ ನವಾಜ್ ಶರೀಫ್ ಅಮೆರಿಕ ಬೆಂಬಲವನ್ನ ಪಡೆಯಲು ಜುಲೈ 4ರಂದು ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರನ್ನ ಭೇಟಿ ಮಾಡಿದಾಗ ಅವರು ಶರೀಫ್ರನ್ನು ಖಂಡಿಸಿ ಉಗ್ರಗಾಮಿಗಳನ್ನ ನಿಯಂತ್ರಿಸಲು ಮತ್ತು ಪಾಕಿಸ್ತಾನಿ ಸೈನಿಕರನ್ನ ಭಾರತೀಯ ಪ್ರದೇಶದಿಂದ ಹಿಂತೆಗೆದುಕೊಳ್ಳಲು ಹೇಳಿದರು. G8 ರಾಷ್ಟ್ರಗಳಾದ ಫ್ರಾನ್ಸ್, ಜರ್ಮನಿ, ಇಟಲಿ, ಯುಕೆ, ಜಪಾನ್, ಅಮೆರಿಕ, ಕೆನಡಾ ಮತ್ತು ರಷ್ಯಾ ಭಾರತವನ್ನ ಬೆಂಬಲಿಸಿದವು ಮತ್ತು ಕಲೋನ್ ಶೃಂಗಸಭೆಯಲ್ಲಿ ಗಡಿ ನಿಯಂತ್ರಣ ರೇಖೆಯನ್ನ ಉಲ್ಲಂಘಿಸಿದ ಪಾಕಿಸ್ತಾನವನ್ನು ಖಂಡಿಸಿದವು. ಪಾಕಿಸ್ತಾನದ ದೀರ್ಘಕಾಲದ ಮಿತ್ರ ರಾಷ್ಟ್ರವಾದ ಚೀನಾ ಕೂಡ ಯುದ್ಧವನ್ನ ಹಿಂತೆಗೆದುಕೊಳ್ಳಲು ಮತ್ತು ಗಡಿ ಸಮಸ್ಯೆಗಳನ್ನು ಶಾಂತಯುತವಾಗಿ ಇತ್ಯರ್ಥಪಡಿಸಲು ಒತ್ತಾಯಿಸಿತು. ನಮ್ಮ ಸೈನಿಕರ ಪ್ರತಿಯೊಂದು ಕಥೆಯೂ ಕೂಡ ರೋಚಕ ಹಾಗೂ ಅವರ ಜೀವನವು ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾದದ್ದು. ಕಾರ್ಗಿಲ್ ವಿಜಯೋತ್ಸವದ 25ನೇ ವರ್ಷದ ಈ ಸಂದರ್ಭದಲ್ಲಿ ನಮ್ಮ ಸೈನಿಕರ ಸಾಹಸಗಾಥೆಯನ್ನು ಅರಿಯುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ಗುಂಡಿನ ಮಳೆ ಸುರಿದರೂ ಎದುರಾಳಿಗಳನ್ನ ಕೊಲ್ಲಲು ಮುನ್ನುಗ್ಗಿದ ವೀರ ಶೇಷ ವಿಕ್ರಮ್ ಭಾತ್ರಾ. ಏ ದಿಲ್ ಮಾಂಗೆ ಮೋರ್ ಎನ್ನುತ್ತಲೇ ಶತ್ರು ಸೈನಿಕರ ಎದೆ ಸೀಳಿದ ವೀರ ಯೋಧ. ಯುದ್ಧದ ಸಮಯದಲ್ಲಿ ಅವರು ದ್ರಾಸ್ನ ದುರ್ಗಮ ಭೂಪ್ರದೇಶದಲ್ಲಿ ನಿರ್ಭಯವಾಗಿ ಸೈನ್ಯವನ್ನ ಮುನ್ನಡೆಸಿದ್ದಲ್ಲದೆ ಪಾಯಿಂಟ್ 4875 ಮರುವಶ ಮಾಡಿಕೊಂಡರು. ಈ ಪ್ರದೇಶವನ್ನ ಮರುವಶ ಮಾಡಿಕೊಳ್ಳುವ ಸಂದರ್ಭದಲ್ಲಿ ವಿಕ್ರಮ್ ಭಾತ್ರಾ ಅವರ ತಂಡದಲ್ಲಿದ್ದ ಒಬ್ಬ ಸುಬೇದಾರರು ಮುನ್ನುಗ್ಗುತ್ತಿದ್ದರು. ಆಗ ವಿಕ್ರಮ್ ಅವರನ್ನ ತಡೆದು, ನಿಮಗೆ ಮಕ್ಕಳಿದ್ದಾರೆ, ನೀವು ಹಿಂದಕ್ಕೆ ಬನ್ನಿ ಎಂದು ತಾವೇ ಎದುರಾಳಿಗೆ ಮುನ್ನುಗ್ಗಿದರು. ಮೊದಲೇ ಗಾಯಗಳಿಂದ ಜರ್ಜರಿತರಾಗಿದ್ದ ವಿಕ್ರಮ್ ಭಾತ್ರಾ ಅವರು ಶತ್ರುಗಳ ಗುಂಡಿಗೆ ವೀರ ಮರಣವನ್ನಪ್ಪಿದರು.
ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ಪ್ರದರ್ಶನ ಮಾಡಿದ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಗೂರ್ಖಾ ರೈಫಲ್ಸ್ನ ಅಧಿಕಾರಿಯಾದ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅಗಾಧವಾದ ಆಡ್ಸ್ಗಳ ಮುಖಾಂತರ ಗಮನಾರ್ಹ ನಾಯಕತ್ವ ಮತ್ತು ಶೌರ್ಯವನ್ನು ಪ್ರದರ್ಶಿಸಿದರು. ಧೈರ್ಯಶಾಲಿ ಆಕ್ರಮಣಗಳ ಸರಣಿಯಲ್ಲಿ ತನ್ನ ತುಕಡಿಯನ್ನ ಮುನ್ನಡೆಸುತ್ತಾ ಪಾಂಡೆ ಅಪ್ರತಿಮ ಶೌರ್ಯವನ್ನ ಪ್ರದರ್ಶಿಸಿದರು. ಅಂತಿಮವಾಗಿ ಕಾರ್ಗಿಲ್ ಯುದ್ಧದಲ್ಲಿ ಜುಬರ್ ಟಾಪ್ ಅನ್ನ ವಶಪಡಿಸಿಕೊಳ್ಳುವಾಗ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದರು. ಅವರ ಅದಮ್ಯ ಮನೋಭಾವ ಮತ್ತು ನಿಸ್ವಾರ್ಥ ತ್ಯಾಗವು ರಾಷ್ಟ್ರಾದ್ಯಂತ ಅಸಂಖ್ಯಾತ ವ್ಯಕ್ತಿಗಳಿಗೆ ಸ್ಫೂರ್ತಿ ನೀಡುತ್ತಿದೆ. ಬಂದೂಕಿನ 2 ಗುಂಡುಗಳು ತೊಡೆ ಹೊಕ್ಕಿದರೂ ಎದೆಗುಂದದೆ ದಾಳಿಕೋರರತ್ತ ನುಗ್ಗಿದ ವೀರಯೋಧ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅವರ ಅದಮ್ಯ ಧೈರ್ಯ ಮತ್ತು ದೃಢ ಸಂಕಲ್ಪ ಎಲ್ಲರೂ ಮೆಚ್ಚುವಂತದ್ದು. ಗಂಭೀರವಾದ ಗಾಯಗಳ ಹೊರತಾಗಿಯೂ ಕುಮಾರ್ ಅವರ ಅಪ್ರತಿಮ ಶೌರ್ಯದಿಂದ ಶತ್ರುಗಳ ಸ್ಥಾನಗಳನ್ನು ತೊಡೆದು ಹಾಕುತ್ತಾ ಮುಂದೆ ಸಾಗಿದರು. ವೈರಿಗಳ ಬಂದೂಕಿನಿಂದ 2 ಗುಂಡುಗಳು ಸಂಜಯ್ ಕುಮಾರ್ ತೊಡೆ ಹೊಕ್ಕಿದವು. ಆದರೆ ಎದೆಗುಂದದೆ ದಾಳಿಕೋರರತ್ತ ನುಗ್ಗಿ ಅವರಿಂದಲೇ ಮಷಿನ್ ಗನ್ ಕಿತ್ತುಕೊಂಡು ಕಾದಾಡಿ 2 ಬಂಕರ್ ಕೂಡ ವಶಪಡಿಸಿಕೊಂಡರು. ಅಂತಿಮವಾಗಿ .4874 ಭಾರತೀಯ ಸೇನೆ ತನ್ನದಾಗಿಸಿಕೊಂಡಿತು. ಸಂಜಯ್ ಕುಮಾರ್ ಅವರ ಸಾಹಸದ ಕತೆ ಎಲ್ಲೆಡೆ ಹರಡಿತು. ಶತ್ರುಗಳೊಂದಿಗೆ ಕೈ ಮಿಲಾಯಿಸಿ ಹೋರಾಡಿದ ಪರಮ ವೀರ ಚಕ್ರ ಪಡೆದ ಕಿರಿಯ ಯೋಧ ಟೈಗರ್ ಯೋಗೇಂದ್ರ ಸಿಂಗ್. ಯೋಗೇಂದ್ರ ಸಿಂಗ್ ಯಾದವ್ ಅವರ ಅಚಲ ನಿರ್ಧಾರ ಮತ್ತು ಕರ್ತವ್ಯದ ಬಗ್ಗೆ ಇರುವ ಅಚಲವಾದ ಬದ್ಧತೆಯು ಸೈನಿಕನ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುವಂತದ್ದು. ಯುದ್ಧದ ಸಮಯದಲ್ಲಿ ಯಾದವ್ಗೆ ತೊಡೆ ಸಂದು ಮತ್ತು ಭುಜಕ್ಕೆ ಗುಂಡು ತಾಗಿದ ಹೊರತಾಗಿಯೂ ಉಳಿದಿದ್ದ 60 ಅಡಿ ಕಡಿದಾದ ಭಾಗವನ್ನು ಹತ್ತಿ ಮೇಲಕ್ಕೆ ಹೋಗಿ ಪಾಕಿಸ್ತಾನದ 4 ಸೈನಿಕರನ್ನ ಕೊಂದು ಹಾಕಿದರು. ಅಷ್ಟೊತ್ತಿಗಾಗಲೇ 14 ಬುಲೆಟ್ಗಳು ಅವರ ದೇಹವನ್ನು ಹೊಕ್ಕಿದ್ದವು. ಆದರೆ ಗುಂಡುಗಳಿಗೆ ಯಾದವ್ ಅವರ ಸ್ಥೈರ್ಯವನ್ನು ಕುಗ್ಗಿಸಲಾಗಲಿಲ್ಲ. ಅಂತಿಮವಾಗಿ ಟೈಗರ್ ಹಿಲ್ ಭಾರತೀಯ ಸೇನೆಯ ಕೈವಶವಾಯಿತು. ದೇಶ ರಕ್ಷಣೆಯ ವಿಷಯ ಬಂದಾಗ ಕರ್ನಾಟಕ ಯಾವಾಗಲೂ ಹಿಂದೆ ಬಿದ್ದಿಲ್ಲ. ತನ್ನದೇ ಆದ ಶೌರ್ಯ ಸಾಹಸವನ್ನ ಮೆರೆದಿದೆ. ಈ ಕಾರ್ಗಿಲ್ ಸಮರದಲ್ಲಿ ಕರ್ನಾಟಕದ ಹಲವು ವೀರ ಯೋಧರು ಭಾಗವಹಿಸಿದ್ದು, ಅದರಲ್ಲಿ ಶಿವಬಸಯ್ಯ ಕುಲಕರ್ಣಿ, ಫ್ಲೈಟ್ ಲೆಫ್ಟಿನೆಂಟ್ ಎಂ ಸುಬ್ರಹ್ಮಣ್ಯ ಸೇರಿದಂತೆ ಒಟ್ಟು 13 ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಹಾಗೆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಕರ್ನಾಟಕದ ಎಲ್ಲಾ ಯೋಧರ ನೆನಪಿಗಾಗಿ ಧಾರವಾಡದ ಜಿಲ್ಲಾಧಿಕಾರಿಯ ಕಚೇರಿಯ ಬಳಿ ಸ್ಮಾರಕವನ್ನು ನಿರ್ಮಿಸಿ ಪ್ರತಿ ವರ್ಷ ಗೌರವವನ್ನು ಸಲ್ಲಿಸಲಾಗುತ್ತಿದೆ. ಸೈನಿಕರು ತಮ್ಮ ಪ್ರಾಣದ ಹಂಗನ್ನು ತೊರೆದು ದೇಶ ರಕ್ಷಣೆಯ ಕಾಯಕದಲ್ಲಿ ತೊಡಗಿರುತ್ತಾರೆ. ದೇಶವಾಸಿಗಳಾದ ನಾವು ಸಹ ನಮ್ಮ ಹೃದಯದಲ್ಲಿ ರಾಷ್ಟ್ರಭಕ್ತಿಯ ಜ್ಯೋತಿ ನೆಲೆಸಿರುವಂತೆ ನೋಡಿಕೊಳ್ಳುವುದೇ ನಮ್ಮ ದೇಶಕ್ಕೆ ಹಾಗೂ ಸೈನ್ಯಕ್ಕೆ ನಾವು ಸಲ್ಲಿಸುವ ನಿಜವಾದ ಗೌರವ. ಮಾಜಿ ಪ್ರಧಾನಮಂತ್ರಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೊಳಗಿಸಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಸದಾ ಎಲ್ಲರಲ್ಲಿ ಅನುರಣಿಸುತ್ತಿರಲಿ ಎಂಬ ಆಶಯದೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.